ಮಂಡ್ಯದ ಕನಗನಹಳ್ಳಿಯಲ್ಲಿ ಸೈಜ್ ಕಲ್ಲಿನಿಂದ ಕ್ರೌರ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಗಿರೀಶ್ ಮತ್ತು ಮದ್ದಪ್ಪನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ಗಿರೀಶ್ನನ್ನ ವಶಕ್ಕೆ ಪಡೆಯಲಾಗಿತ್ತು. ಇವತ್ತು ಬೆಳಗ್ಗೆ ಮದ್ದಪ್ಪನನ್ನ ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದಂತೆ ಆಗಿದೆ. ಇನ್ನು ಉಳಿದ ಆರೋಪಿಗಳಿಗಾಗಿ ಈಗ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಹಲ್ಲೆ ಮಾಡಿದವರು, ಹಲ್ಲೆಗೊಳಗಾದವರು ಅಣ್ಣ ತಮ್ಮಂದಿರು. ನೋಡಿ ಎಂಥ ವಿಚಿತ್ರ ಇದೆ. ಹಲವು ವರ್ಷಗಳಿಂದ ಎರಡು ಕುಟುಂಬಗಳ ನಡುವೆ ಗಲಾಟೆ ಇತ್ತು ಅಂಡ್ ಈ ರೀತಿಯಾದಂತಹ ಒಂದು ಕ್ರೌರ್ಯವನ್ನ ಮೆರೆಯಲಾಗಿತ್ತು ಮಂಡ್ಯದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಗಿರೀಶ್ ಹಾಗೂ ಮದ್ದಪ್ಪನನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ ಎಂಥ ಕ್ರೌರ್ಯ ಇದೆ. ಆತನನ್ನ ಹೊಡೆದು ನೆಲಕ್ಕೆ ಬಿದ್ದ ನಂತರ ಸೈಜ್ ಕಲ್ಲಿನಿಂದ ಆತನನ್ನ ಜಜ್ಜಲಿಕ್ಕೆ ಅವರು ಯತ್ನ ಮಾಡಿದ್ದಾರೆ. ಆತನ ಕಾಲನ್ನೇ ಟಾರ್ಗೆಟ್ ಮಾಡಿ ಆತನ ಕಾಲ ಮೇಲೆ ಸೈಜ್ ಕಲ್ಲನ್ನ ಎತ್ತ ಹಾಕಿ ಕ್ರೌರ್ಯ ಮೆರೆಯಲಾಗಿತ್ತು. ಸೊ ಈಗ ಗೊತ್ತಾಗ್ತಿರುವಂತಹ ಮಾಹಿತಿ ಏನು ಅಂತಂದ್ರೆ, ಈ ಗಲಾಟೆ ಮಾಡ್ಕೊಂಡಿದ್ದಾರಲ್ಲ, ಹಲ್ಲೆ ಮಾಡಿದವರು, ಹಲ್ಲೆಗೊಳಗಾದವರು ಇಬ್ರು ಕೂಡ ಕುಟುಂಬಸ್ಥರು. ಸೊ ಎರಡು ಕುಟುಂಬಗಳ ಮಧ್ಯೆ ಇದ್ದಂತಹ ಒಂದು ದ್ವೇಷ, ಆ ಹಗೆತನ ಈ ಕ್ರೌರ್ಯದ ಸ್ವರೂಪ ಪಡೆದುಕೊಂಡಿದೆ. ಅಂಡ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಧರ್ಮೇಶ ಮತ್ತು ಇತರರು ಹೋಗಿ ಸಂಜು ಅವರ ಮನೆಯಲ್ಲಿ ಗಲಾಟೆ ಮಾಡಿರ್ತಾರಂತ ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಇದನ್ನ ಕೀರ್ತನ ಅವರು ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ KR ಪೇಟೆ ರೂರಲ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 49/26 ಸೆಕ್ಷನ್ 239 ಸಬ್ಕ್ಲಾಸ್ 4 352 118 subclass 1 115 subclass 2 74 324 subclass 4 351 subclass 2 190 BNS ಅಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರ್ತಾರೆ. ದಾಖಲು ಮಾಡಿಕೊಂಡು ನಂತರ ಈ ಅಕ್ಯೂಸ್ಡ್ಗೆ ಸರ್ಚ್ ಮಾಡ್ತಾ ಇರ್ತಾರೆ. ಅಂಥದೇ ಒಂದು ಸಮಯದಲ್ಲಿ ಅವರು ನೆಕ್ಸ್ಟ್ ಡೇ ಅಂದರೆ ದಿನಾಂಕ 22ನೇ ತಾರೀಕು ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ